ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಕಳೆದ ಒಂದು 4-5 ದಿವಸ ಅಂತ ಹೇಳ್ಬೋದು, 4-5 ದಿವಸದಿಂದ ಈ ಒಂದು CJP ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ, ಇದನ್ನ ಅಭಿಜಿತ್ ಅನ್ನುವಂತಹ ಪುಣೆ ಮೂಲದ ಹುಡುಗ ಶುರು ಮಾಡಿದಂತ ಒಂದು ಪಾರ್ಟಿ ಸಿಕ್ಕಾಪಟ್ಟೆ ಒಂದು ಲೈಮ್ ಲೈಟ್ ಬಂದಿದೆ, ಟ್ರೆಂಡ್ ಬಂದಿದೆ, ಒಟ್ರಾಶಿ ಫಾಲೋವರ್ಸ್ ಆಗಿದ್ದಾರೆ. ಯಾವ ರೇಂಜಿಗೆ ಅಂತಂದ್ರೆ ಬಿಜೆಪಿ, ಕಾಂಗ್ರೆಸ್ ಪ್ರಾಬಬ್ಲಿ ಅವು ಎರಡೂ ಒಟ್ಟಾಕಿದ್ರು ಆ ಫಾಲೋವರ್ಸ್ ಬೀಟ್ ಆಗೋ ರೇಂಜಿಗೆ ಫಾಲೋವರ್ಸ್ ಆಗಿದ್ದಾರೆ. ಅದು ಫೇಕೋ ರಿಯಲ್ಲೋ ಏನೋ ಇರಲಿ, ಬಟ್ ಒಂದು ವಿಷಯ, ಒಂದು ಒಂದು ಸುಪ್ರೀಂ ಕೋರ್ಟಿನ ಒಬ್ಬ ಜಡ್ಜಿನ ಸ್ಟೇಟ್ಮೆಂಟ್ ಅನ್ನ ಇಟ್ಕೋಬಿಟ್ಟು, ಸೂರ್ಯಕಾಂತ್ ಅವರ ಸ್ಟೇಟ್ಮೆಂಟ್ ಅನ್ನ ಇಟ್ಕೋಬಿಟ್ಟು ಇಂಥ ಒಂದು ರೆವಲ್ಯೂಷನ್ ಅನ್ನ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಕ್ರಿಯೇಟ್ ಮಾಡ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಕ್ರಿಯೇಟ್ ಮಾಡ್ಬೋದು ಅಂತಂದ್ರೆ, ನನ್ನ ಪ್ರಕಾರ ಈಗ ಕರ್ನಾಟಕದಲ್ಲಿ ಏನು ಪ್ರಜಾಕೀಯ ಅನ್ನುವಂತ ಒಂದು ಪಾರ್ಟಿ ಉಪೇಂದ್ರ ಅವರು ಕಟ್ಟಾಕಿದ್ರಲ್ಲ, ಅದಕ್ಕೆ ಎಲ್ಲ ಯುವಕರು ಬೆಂಬಲ ಕೊಟ್ರೆ ರೆವಲ್ಯೂಷನ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಆಕ್ಚುಲಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಇದು ನಮ್ಗೆ ಪ್ರಾಕ್ಟಿಕಲ್ ನಿದರ್ಶನ ಈ CJP ಅನ್ನುವಂಥದ್ದು. ಅಂಡ್ ನಂದೊಂದು ಆಸೆ ಇದೆ, ಆಕ್ಚುಲಿ ಹೇಳ್ಬಿಡ್ತೀನಿ. ಈ CJP ಬಂದು ಕಾಕ್ರೋಚ್ ಜನತಾ ಪಾರ್ಟಿ, ಇಟ್ ಇಸ್ ಆಫ್ ಪರ್ಸನ್ ಫ್ರಮ್ ಪುಣೆ, ಬಟ್ ಈಸ್ ಬೇಸ್ಡ್ ಇನ್ ಅಮೆರಿಕಾದಿಂದ ಅವ್ನು ಮಾಡಿರೋದು ಈ ಪೇಜ್ ನ. ಬಟ್ ಒಬ್ಬ ಭಾರತೀಯನಾಗಿ ನಾನಿವತ್ತೊಂದು ಪೇಜ್ ಓಪನ್ ಮಾಡೋಣ ಅಂತ ಇದ್ದೀನಿ, ಅಂಡ್ ಒಂದು ಪಾರ್ಟಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಆನ್ಲೈನ್ ಅಲ್ಲೇ ಅದು ಸ್ಟಾರ್ಟ್ ಆಗ್ಲಿ. ಅದ್ರ ಹೆಸರು MJP ಅಂತ, ಮಂಕಿ ಜನತಾ ಪಾರ್ಟಿ. ಇದು ಮಂಕಿ ಜನತಾ ಪಾರ್ಟಿ ಯಾಕೆ ಅಂತಂದ್ರೆ, ಮಂಗಗಳು ಯಾವಾಗ್ಲೂ ಓವರ್ ಆಕ್ಟಿವ್ ಆಗಿರ್ತಾವಂತೆ. ಅಂದ್ರೆ ಓವರ್ ಆಕ್ಟಿವ್ ಅಂದ್ರೆ ಓವರ್ ಸೋಷಿಯಲ್ ಮೀಡಿಯಾ ಯೂಸು ಎಲ್ಲ ಓವರ್ ಆಗಿ ಮಾಡೋದು ಅಂತಾರಲ್ಲ, ಸ್ವಲ್ಪ ಜಾಸ್ತಿ ಜೋಶ್ ಇರುತ್ತೆ. ಸೊ ಅಂತವ್ರಿಗೆ ಮಂಕಿ ಜನತಾ ಪಾರ್ಟಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೋಬಿಟ್ಟು, ಜೊತೆಗೆ ಇದ್ರದ್ದೊಂದು 5 ಇಂಪಾರ್ಟೆಂಟ್ ಇದನ್ನ ಇಟ್ಟಿದ್ದೀನಿ. ಕೆಲವು ಸಿಮಿಲರ್ ಇದೆ, ಕೆಲವು ವೇರಿಯೇಷನ್ ಇದೆ. ಅಂಡ್ ವುಮೆನ್ ಪ್ರೊಟೆಕ್ಷನ್ ಬಗ್ಗೆ, ಮೆನ್ ಪ್ರೊಟೆಕ್ಷನ್ ಬಗ್ಗೆ ಒಂದಿಷ್ಟು ಹೊಸ ಅಮೆಂಡ್ಮೆಂಟ್ಸ್ ಗಳಿದಾವೆ. ಸೊ ನೋಡಿ, ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಪಾರ್ಟಿ ಜಾಯ್ನ್ ಆಗಿ. ನಮಸ್ಕಾರ.